ವೆಲ್ಕಮ್ ಬ್ಯಾಕ್ ಟು ಸಿ ಜಗನ್ ಬ್ಲಾಗ್ಸ್. ಎಲ್ಲ ಸುಮಾರು ಜನರು ನೆನ್ನೆ ಅಭಿಮನ್ಯುಗೆ ಬೀಳ್ಕೊಡುಗೆ ಸಮಾರಂಭ ಆದಮೇಲೆ ಎಲ್ಲರೂ ಬೇಜಾರದಲ್ಲಿದ್ದಾರೆ. ತುಂಬ ಬೇಜಾರದಲ್ಲಿರ್ತೀರ, ಏನು ಮಾಡೋಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಆರ್ಡ್ರ್ 60 ವಯಸ್ಸು ರಿಟೈರ್ಮೆಂಟ್ ಅಂತ ಅವರೇ ಬಂದರು, ಹಿರಿಯ ಅಧಿಕಾರಿಗಳು ಹೇಳಿದರು. ಏನು ಅರ್ಜುನ್ ಮೇಲೆ ಹಾಕಿದಂಥ ಪ್ರಕರಣ ಇನ್ನೂ ಮುಗ್ದಿಲ್ಲ. ನಾಳೆ ಏನಾದರೂ ಪ್ರಕರಣ ದಾಖಲಿಸಿದ್ರೆ ಅವರೇ ಹೋಗ್ಬೇಕಾಯ್ತದೆ, ಫೇಸ್ ಮಾಡಬೇಕಾಯ್ತದೆ. ಕಡೆ ಪಕ್ಷ ಒಂದಿನ ಅಭಿಮನ್ಯುನ ಮೈಸೂರಿಗೆ ಕರ್ಕೊಂಡು ಅಲ್ಲಿ ಒಂದು ಅದ್ಧೂರಿ ಒಂದು ಸಮಾರಂಭ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಒಂದು ಏನು ಕಲೀಂ ಮನೆಗೆ ಹಿಂದೆ ತಮಿಳುನಾಡು ಸರ್ಕಾರ ಗೌರವ ವಂದನೆ ಕೊಡ್ತು, ಅದೇ ರೀತಿಯ ಗೌರವ ವಂದನೆ ಅಭಿಮನ್ಯುಗೆ ಸಲ್ಲಬೇಕು. ಯಾಕೆಂತಂದರೆ ಇಷ್ಟೊಂದು ಆನೆಗಳನ್ನ ಸೆರೆ ಹಿಡಿದಂಥ ಸಂದರ್ಭದಲ್ಲಿ ಆತನ ಹೀಗೆ ಬಿಟ್ಟರಾಗಲ್ಲ. ಈ ಥರದೊಂದು ಗೌರವ ಹಿಂದೆ ಎಂದೂ ಯಾವ ಆನೆಗೂ ಸಿಕ್ಕಿಲ್ಲ. ಅದೇ ರೀತಿ ಅಭಿಮನ್ಯುಗೆ ಭಾರಿ ಉತ್ತಮವಾಗಿಯೂ ಬೀಳ್ಕೊಡುಗೆ ಮಾಡಿದ್ದಾರೆ. ಇದೇ ಬೀಳ್ಕೊಡುಗೆನ ಮೈಸೂರಲ್ಲಿ ಏನಾದರೂ ಒಂದಿನ ಕರೆಸ್ಕೊಂಡು ಮಾಡಿದರೆ ಈ ಕರ್ನಾಟಕದ ಈ ಪದಕ್ಕೆ ಇಡೀ ವಿಶ್ವಕ್ಕೆ ಗೊತ್ತಾಗ್ತಿತ್ತು. ವಿಶ್ವ ಮಟ್ಟದಲ್ಲಿ ಈ ಥರದೊಂದು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಡೀ ವಿಶ್ವದ ಜನಕ್ಕೂ ಗೊತ್ತಾಗ್ಬೋದು. ಅಭಿಮನ್ಯುದ ಹೆಸರು ಇನ್ನೂ ಉತ್ತುಂಗಕ್ಕೆ ಏರ್ತಿತ್ತು. ಮಾಡ್ಬೋದು ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ. ಮತ್ತು ನಿನ್ನೆ ಈ ಬೀಳ್ಕೊಡುಗೆ ಸಮಾರಂಭದ ನಡುವೆ ಒಂದು ಪ್ರಶಸ್ತಿ ಸಿಕ್ಕಿದೆ ನಮ್ಮ ವಸಂತ್ ಮತ್ತು ಕಾವಡಿ ರಾಜುರವರಿಗೆ. ಅರ್ಜುನ ಅವಾರ್ಡ್ ಈ ಸಲ ಇವರಿಬ್ಬರೊಳಗೆ ಸಿಕ್ಕಿದೆ. ತುಂಬ ಖುಷಿಯ ವಿಚಾರ. ಇದಕ್ಕೂ ಮೊದಲು ಭೀಮಾನೆಯ ಗುಂಡ ಮತ್ತು ನಂಜುಂಡರವ್ರಿಗೆ ಸಿಕ್ಕಿತ್ತು. ಈ ಬಾರಿ ನಮ್ಮ ವಸಂತ ಮತ್ತು ರಾಜುಗೆ ಲಭಿಸಿದೆ. ಏನಂತ ಗೊತ್ತಿಲ್ಲ, ತುಂಬ ಬೇಜಾರನಾಗುತ್ತೆ, ಒಂದು ಕಡೆ ಖುಷಿನೂ ಆಗುತ್ತೆ. ಆದರೆ ಏನೇ ಆಗಲಿ ವಸಂತ ಅವರು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಎಲ್ಲ ವಿಭಾಗಗಳಲ್ಲಿ ದುಡಿದಿದ್ದಾರೆ ಮತ್ತು ಸುಮಾರು ಕಷ್ಟಪಟ್ಟಿದ್ದಾರೆ. ಒಂದು ಖುಷಿಯ ವಿಚಾರ ಅಂತ ಹೇಳಿದ್ರೆ ನೂರಾರು ಕುಟುಂಬಗಳಿಗೆ ಅನ್ನದಾತ ಆಗಿದೆ ಅಭಿಮನ್ಯು. ಅದು ಒಂದು ಸಂತೋಷದ ವಿಚಾರ. ಎಷ್ಟೋ ರೈತರುಗಳ ಗದ್ದೆಗಳಿಗೆ ದಾಳಿ ಹಿಡಿತಿದ್ದಂಥ ಆನೆಗಳನ್ನ ಸೆರೆ ಹಿಡಿದಿದೆ. ಎಲ್ಲ ಥರದಲ್ಲೂ ಅಭಿಮನ್ಯುಗೆ ಗೌರವವಿದೆ. ತನ್ನ ಜೀವನ ಉದ್ದಕ್ಕೂ ನಡೆದು ಬಂದ ಪಯಣದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ. ಆದಿಯಿಂದ ಅಂತ್ಯದವರೆಗೂ ಏನು ರಿಟೈರ್ಮೆಂಟ್ ಆಯಿತು ಅಲ್ಲಿವರೆಗೂ ಒಂದು ಕಪ್ಪು ಚುಕ್ಕಿ ಇಲ್ಲದೆ ನಡೆದು ಬಂದಂಥ ಆನೆ ಅಂತ ಹೇಳಿದ್ರೆ ಅಭಿಮನ್ಯು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮುಂದೆಯೂ ಅಭಿಮನ್ಯು ಹಾಗೇ ನಡ್ಕೊಂಡು ಹೋಗಲಿ, ಇನ್ನೂ ಚೆನ್ನಾಗಿರಲಿ, ಆರೋಗ್ಯವಂತನಾಗಿರಲಿ. ನೋಡುವ SOP ಎಲ್ಲ ಮುಗಿದ ಮೇಲೆ ಕ್ಯಾಂಪಿಗೆ ಹೋಗಿ ನೋಡುವಂಥದ್ದು ನಮ್ಮ ಕೈಲಾದಂಥ ಸಹಾಯ. ಏನು ಅದು ಸ್ವಲ್ಪ ತಿಂಡಿ ಪೊತ್ತ ನಿಮಗೆ ಗೊತ್ತಿದೆಯೇನೋ ಗೊತ್ತಿಲ್ಲ, ನೋಡೋಣ, ಅದೆಲ್ಲ ತಲುಪ್ಸೋಣ. ಓಕೆ ಫ್ರೆಂಡ್ಸ್, ನೆಚ್ಚಿನ ಮಾಹಿತಿ ಮುಂದಿನ ವಿಡಿಯೋ ತಿಳಿಸಿ.